ಹುಬ್ಬಳ್ಳಿ ಧಾರವಾಡದಲ್ಲಿ ಅಪರಿಚಿತರ ಓಡಾಟ ಹೆಚ್ಚಾಗಿದೆಯಂತೆ. ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಶಾಸಕ ಅರವಿಂದ್ ಬೆಲ್ಲದ್ಗೆ ಡೌಟ್ ಬಂದಿದೆಯಂತೆ. ನಗರಗಳ ಕೆಲ ಮಸೀದಿಗಳಲ್ಲಿ ಕೆಲವರು ಓಡಾಡ್ತಾ ಇದ್ದಾರಂತೆ. ಇದು ಅರವಿಂದ್ ಬೆಲ್ಲದ್ ಅವರು ಹುಬ್ಬಳ್ಳಿ ಧಾರವಾಡ ಕಮಿಷನರ್ಗೆ ಬರೆದಿರುವಂತ ಪತ್ರದಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳು. ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ, ನಗರದ ಕೆಲ ಮಸೀದಿಗಳಲ್ಲಿ ಓಡಾಡ್ತಾ ಇದ್ದಾರಂತೆ. ಅನುಮಾನ ಬಂದಿದೆಯಂತೆ ಅರವಿಂದ್ ಬೆಲ್ಲದ್ ಅವರಿಗೆ. ಶಂಕೆ ಇರುವಂತ ವ್ಯಕ್ತಿಗಳ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಪತ್ರವನ್ನ ಬರೆದಿದ್ದಾರೆ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಶಾಸಕ ಅರವಿಂದ್ ಬೆಲ್ಲದ್ ಅವರು ಪತ್ರವನ್ನ ಬರೆದಿರುವಂತದ್ದು. ನಿನ್ನೆ ಪೊಲೀಸ್ ಆಯುಕ್ತರಿಗೆ ಶಾಸಕ ಬೆಲ್ಲದ್ ಪತ್ರವನ್ನ ಬರೆದಿದ್ದಾರೆ. ಮಸೀದಿಗಳಲ್ಲಿ ಓಡಾಡುವವರ ಬಗ್ಗೆ ಶಾಸಕರಿಗೆ ಸಂಶಯ ಬಂದಿದೆ. ಅವರೆಲ್ಲ ಹೊರದೇಶದ ಪ್ರಜೆಗಳಂತೆ ಭಾಸವಾಗ್ತಾರೆ. ಅವಳಿ ನಗರದ ವಿವಿಧ ಕೊಳಚೆ ಪ್ರದೇಶದಲ್ಲಿ ಇದ್ದಾರೆ ಅವರು ಅಂತ ಹೇಳಿದ್ದಾರೆ. ಧಾರವಾಡದ ಜನ್ನತ್ ನಗರದಲ್ಲಿ ಕೆಲವರಿದ್ದಾರೆ. ಹೊಸ ಮುಖದ ವ್ಯಕ್ತಿಗಳನ್ನ ವಿಚಾರಿಸಿ ಸೂಕ್ತ ಕ್ರಮ ಜರುಗಿಸಿ ಅಹಿತಕರ ಘಟನೆ ಆಗದಂತೆ ತಡೀರಿ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಹಿತಕರ ಘಟನೆ ಆಗ್ಲಿಕ್ಕೂ ಮುಂಚೆ ತಡೀರಿ ಅಂತ ಅನುಮಾನ ಬಂದವರನ್ನ ವಿಚಾರಣೆ ಮಾಡಿ ಅಂತ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಅವರು ಅವರ ಪತ್ರವನ್ನ ಕೂಡ ನಿಮಗೆ ತೋರಿಸ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಆಯುಕ್ತರಿಗೆ, ಪೊಲೀಸ್ ಆಯುಕ್ತರಿಗೆ ಬರೆದಿರುವಂತಹ ಪತ್ರ ಇದು. ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಕಾದ್ ನೋಡಬೇಕಾಗಿದೆ. ಇವರ ಅನುಮಾನಕ್ಕೆ ಏನಾದರೂ ಸಾಕ್ಷಿಗಳಿದಾವ ಅಥವಾ ಅಲ್ಲಿರುವಂಥ ಸ್ಥಳೀಯರು ಇವರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅರವಿಂದ್ ಬೆಲ್ಲದ್ ಅವರು ಈ ರೀತಿಯಾಗಿ ಪತ್ರವನ್ನು ಬರೆದಿರುವಂಥದ್ದು ಅಥವಾ ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂಥ ಕಾರಣಕ್ಕೋಸ್ಕರ ಇವರಿಗೆ ಅನುಮಾನ ಬಂದು ಪತ್ರವನ್ನು ಬರೆದಿದ್ದಾರಾ? ನನಗೆ ಕೆಲವು ಜಾಗೃತ ನಾಗರಿಕರು ನನಗೆ ಫೋನ್ ಮಾಡಿದರು. ಈ ರೀತಿ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಏರಿಯಾದಲ್ಲಿ ಯಾರೋ ಹೊರಗಿನ ಜನ ಕಾಣ್ತಾ ಇದ್ದಾರಂತೆ. ನನಗೆ ಮತ್ತೆ ಇನ್ನೊಬ್ಬರು ಕೂಡ ಫೋನ್ ಮಾಡಿದರು. ನಾನು ಅದ್ರ ಬಗ್ಗೆ ವಿಚಾರ ಮಾಡಿದ್ದೆ, ಯಾವ ರೀತಿ ಕಾಣಿಸ್ತಾರೆ ಅವರು ಅಂತ. ಇಲ್ಲ, ನಮ್ಮ ಲೋಕಲ್ ಅನಿಸೋದಲ್ರಿ, ಬೇರೆ ರೀತಿಯ ಜನ ಅನ್ನಿಸ್ತಾರ ಅಂತ ಹೇಳಿದರು. ಬೇರೆ ರೀತಿಯ ಜನ ಅಂದರೆ ಬಾಂಗ್ಲಾದೇಶದವ್ರ ಟೈಪ್ ಇದ್ದಾರಾ ಅಂತ ಕೇಳಿದೆ. ಬಾಂಗ್ಲಾದೇಶದವ್ರ ಟೈಪ್ ಕಾಣ್ತಾ ಇಲ್ಲ, ಅವರು ಪಾಕಿಸ್ತಾನಿಗಳ ಟೈಪ್ ಕಾಣ್ತಾ ಇದ್ದಾರೆ ಅಂತ ಹೇಳಿದರು. ಹಾಗಾಗಿ ಅದು ಯಾವಾಗ ಬೇರೆ ಬೇರೆ ಕಡೆ ಸೋರ್ಸಿಂದ ಸುದ್ದಿ ಬಂತು, ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ, ಈ ರೀತಿ ಸುದ್ದಿ ಬರ್ತಾ ಇದೆ, ಇದ್ರ ಬಗ್ಗೆ ನೀವು ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿರುತ್ತೆ. ಅದು ಅಸಲ್ದೆ ನಾನು ಪತ್ರವನ್ನು ಕೂಡ ಕಮಿಷನರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಬರೆದೆ. ಆದರೆ ಇದೊಂದು ಸೂಕ್ಷ್ಮ ವಿಷಯ ಆಗಿದ್ದಕ್ಕೆ ಮತ್ತು ಅವ್ರಿಗೆ ಎನ್ಕ್ವೈರಿ ಮಾಡೋಕ್ಕೆ ಸರಿಯಾಗಿ ಎನ್ಕ್ವೈರಿ ಮಾಡೋಕ್ಕಾಗಲಿ ಅನ್ನೋದಕ್ಕೆ ನಾನು ಪತ್ರಿಕೆಗಳಿಗೆ ಆಗಲಿ ಅಥವಾ ಹೊರಗೆ ಮೀಡಿಯಾಕ್ಕಾಗಲಿ ಈ ಪತ್ರವನ್ನು ಬಿಡುಗಡೆ ಮಾಡಲಿಲ್ಲ. ಈ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಆದರೆ 8 ದಿನ ಆಯಿತು ಇವತ್ತಿನ ದಿನ ಅದು ನಾ ಬರೆದಂಥ ಪತ್ರ ನನಗನ್ಸುತ್ತೆ ಪೊಲೀಸ್ ಕಮಿಷನರ್ ಆಫೀಸಿಂದನೇ ಮೀಡಿಯಾಕ್ಕೆ ಲೀಕ್ ಆಯ್ತು ಅಂತ ಅನಿಸುತ್ತೆ. ನಿನ್ನೆ ದಿನ ಪೊಲೀಸರಿಗೆ ಕಮಿಷನರಿಗೆ ಎನ್ಕ್ವೈರಿ ಮಾಡಿದ್ದಾರೆ ಪೇಪರ್ದವರು. ಇವತ್ತು ಪೇಪರ್ದಲ್ಲಿ ಬಂದೈತಿ, ಇಲ್ಲ ಕಮಿಷನರ್ ಐತಲ್ಲ, ಇಲ್ಲ ಆ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂಥೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದೊಂದು ಭಾಳ ಬೇಜವಾಬ್ದಾರಿಯುತ ಹೇಳಿಕೆ. ನಾನು ಇಷ್ಟೊಂದು ಸೀರಿಯಸ್ ಅಲಿಗೇಷನ್ ಮಾಡಿದಾಗ ಕೂಡ ಪೊಲೀಸ್ ಕಮಿಷನರ್ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಏನಾಯಿತು ಏನಿಲ್ಲ ಅನ್ನುವಂಥ ವಿಷಯ ನನಗೂ ಕೂಡ ಹೇಳಿಲ್ಲ. ಅದ್ರ ಜೊತೆ ಎನ್ಕ್ವೈರಿ ಮಾಡಬೇಕನ್ನುವಂಥ ಮನಸ್ಥಿತಿ ಕೂಡ ಅವ್ರದ್ದು ಇದ್ದಂಗಿಲ್ಲ. ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ. ನನಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ಮಂಜುನಾಥ್ ಇಡಳ್ಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈಗ ಆಲ್ರೆಡಿ ಇವ್ರ ಪತ್ರವನ್ನು ಬರೆದು 8 ದಿನ ಆಗಿದೆಯಂತೆ. ಪೊಲೀಸರು ಇದುವರೆಗೂ ಕ್ರಮವನ್ನೇ ಕೈಗೊಂಡಿಲ್ವಾ? ಈಗ ಪತ್ರ ಏನೋ ಹೊರಗಡೆ ಬಂದಿದೆ, ಹೌದು, ಮತ್ತೆ ಯಾವ್ಯಾವ ನಗರದಲ್ಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಲಾಗಿದೆಯಾ? ಈ ಪತ್ರದ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ. ಹೌದು ಪೃಥ್ವಿರಾಜ್, ಈಗಾಗಲೇ ಕೂಡ ಏನಂತಂದ್ರೆ ಶಾಸಕ ಅರವಿಂದ್ ಬೆಲ್ಲದ್ ಅವರು ಗೃಹ ಮಂತ್ರಿ ಮತ್ತು ಪೊಲೀಸ್ ಕಮಿಷನರ್ ಅವರಿಗೆ ಕಳೆದ 1 ವಾರದ ಹಿಂದೆ ಅಷ್ಟೇ ಧಾರವಾಡ ಜಿಲ್ಲೆಯ ಜನ್ನತ್ ನಗರ ಸೇರಿದಂತೆ ಸ್ಲಮ್ ನಗರಗಳಲ್ಲಿ ಮುಸ್ಲಿಂ ಸಮುದಾಯದ ಅಪರಿಚಿತ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ. ಏನಂತಂದ್ರೆ ನಗರದಿಂದ ಸ್ಥಳೀಯ ಇರುವಂತ ಅಂಜುಮನ್ ಸಂಸ್ಥೆಗಳಿರ್ಬೋದು, ಜೊತೆಗೆ ಮಸೀದಿಗಳಿಗೆ ಇರ್ಬೋದು, ಅಂತ ಪ್ರದೇಶಗಳಿಗೆ ಹೋಗುವಂತ ಓಡಾಡುವಂತ ವ್ಯಕ್ತಿಗಳ, ಅನುಮಾನಾಸ್ಪದ ವ್ಯಕ್ತಿಗಳ ಕುರಿತು ಸ್ಥಳೀಯರು ಮುಖಂಡರು ಏನಂತಂದ್ರೆ ಶಾಸಕರ ಗಮನಕ್ಕೆ ತಂದಿದ್ದಾರೆ. ಓಕೆ, ಮಾತನಾಡ್ತೀನಿ ಮಂಜು. ನಮ್ಮ ಜೊತೆ ಈಗ ವಿರೋಧ ಪಕ್ಷದ ಉಪನಾಯಕರಾಗಿರುವಂತ ಅರವಿಂದ್ ಬೆಲ್ಲದ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. 8 ದಿನದ ಹಿಂದನೆ ಪತ್ರ ಬರೆದಿದ್ದೀರಾ. ಪ್ರಮುಖವಾಗಿ ಅನುಮಾನಗಳು ಬರಲಿಕ್ಕೆ ಕಾರಣ ಏನು ಅಂತ? ಅಲ್ಲೇ ಬೇರೆ ಬೇರೆ ಏರಿಯಾದಲ್ಲಿ ಇರುವಂತ ಸ್ಥಳೀಯರು ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ದಿನಾನು ಯಾರ ಮಸೀದಿಗೆ ಬರ್ತಾರ,
ಹೌದು. ಯಾರು ಹೋಗ್ತಾರ ಅಂತ ಹೇಳಿ ಹ್ಮ್ ಹ್ಮ್ ಬೇರೆ ಬೇರೆ ಮುಖಗಳು ಬಂದ್ಕೊ ಅಲ್ಲಿ ಅವ್ರ ಹೇಳಿದ್ರು ಇದ್ಯಾರೋ ನಮ್ಗೆ ಅನುಮಾನ ಬರ್ತಾ ಇದೆ, ಹ್ಮ್ ಇವ್ರು ಇಲ್ಲಿ ಅವ್ರು ಲೋಕಲ್ ಅಲ್ಲ ಅಂತ ಹೇಳಿ. ಹ್ಮ್ 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 ಹಾಗಾಗಿ ಗೊತ್ತಾಯ್ತು ವಿಷಯ. ಹ್ಮ್ 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 ಯಾಕೆಂದ್ರೆ ಹುಬ್ಳಿ ಧಾರವಾಡ ಅಂತ ಬಂದಂಥ ಸಂದರ್ಭದಲ್ಲಿ ಮೊನ್ನೆ ಒಂದು ಪೈಶಾಚಿಕ ಕೃತ್ಯ, ಬೇರೆ ಉತ್ತರ ಭಾರತದವನೊಬ್ಬ ಬಂದ್ಬಿಟ್ಟು ಅತ್ಯಾಚಾರ ಆಗಿ ಅದೊಂದು ದೊಡ್ಡ ಘಟನೆ ಆಗಿತ್ತು, ಆತನ ಎನ್ಕೌಂಟರ್ ಕೂಡ ಆಗಿತ್ತು. ಆ ರೀತಿಯಾದಂಥ ಪ್ರಕರಣಗಳು ಮರುಕಳಿಸಬಾರ್ದು ಅನ್ನುವಂಥ ಕಾಳಜಿ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ಗೊತ್ತಿರುವಂಥದ್ದು ಆ ಪತ್ರದ ಮುಖಾಂತರ. ಸೊ ಇದುವರೆಗೂ ಏನು ಕ್ರಮನೇ ಕೈಗೊಂಡಿಲ್ವಾ? ಹೋಗಿ ವಿಚಾರಿಸೂ ಇಲ್ವಾ? ಈಗ ನನ್ನ ವಿಷಯ ನನಗೆ ಗೊತ್ತಾದಕ್ಕೂ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಹೇಳಿದೆ. ಹೀಗೆ ನನಗೆ ಸುದ್ದಿ ಬಂದಿದೆ ಇಂತಿಂತವ್ರಿಂದ, ಯಾರು ನಂಗೆ ಸುದ್ದಿ ಕೊಟ್ಟಿದ್ರು ಅವ್ರದ್ದು ಡೀಟೇಲ್ಸ್ ಕೂಡ ಕಮಿಷನರಿಗೆ ಕೊಟ್ಟೆ ನಾನು. ಕೊಟ್ಟು ಇಂತಿಂತವ್ರಿಂದ ಬಂದಿದೆ, ಇದನ್ನ ಸ್ವಲ್ಪ ವಿಚಾರ ಮಾಡಿ ಆಕ್ಷನ್ ತೆಗೆದುಕೊಳ್ರಿ ಅಂತ ಹೇಳಿ. ಆಮೇಲೆ ನಾನು ಪತ್ರನೂ ಬರ್ದೆ. ಅದ ಪರ್ಟಿಕ್ಯುಲರ್ ಆಗಿ ನಾನು ಮೀಡಿಯಾಕ್ಕೆ ರಿಲೀಸ್ ಮಾಡ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಪೊಲೀಸರಿಗೆ ತಮ್ಮ ಕಾರ್ಯಾಚರಣೆ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ. ಯಾಕಂದ್ರೆ ಅದು ನ್ಯೂಸ್ ದಲ್ಲಿ ಬಂತಂದ್ರೆ ಅವ್ರು ಮತ್ತೆ ಜಾಗೃತರಾಗಿ ಎಲ್ಲರ ಡಿಸಪೇರ್ ಆಗ್ತಾರ ಅಂತ ಹೇಳಿ. ಆದ್ರೆ ಇನ್ನು ತನಕನೂ ಅವ್ರು ಏನು ಮಾಡಿದ್ದಿಲ್ಲ. ಅದು ಕಮಿಷನರ್ ಆಫೀಸ್ ಇಂದನ ಐ ಥಿಂಕ್ ಮೀಡಿಯಾಕ್ಕನ ಹೋದಂಗ ಇದೆ ಅದು ಪೇಪರ್, ನನ್ನ ಪತ್ರ. ಹಾಗಾಗಿ ಈಗ ಪೇಪರ್ದಾಗ ಬಂದ್ಕೂ ಈಗ ನೋಡ್ಲಿಕ್ಕೆ ಹೋಗಿದಾರ. ಆದ್ರೆ ಇಷ್ಟೊತ್ತಿಗೆ ಅವ್ರು ಜಾಗೃತ ಆಗಿರ್ತಾರ ಅವ್ರು, ಯಾಕಂದ್ರೆ ಪೇಪರ್ದಾಗ ಬಂದ್ಬಿಟ್ಟಿದೆ. ಈಗ ಇವತ್ತಿನ ತನಕ ಅಂತೂ ಏನೋ ಕಮಿಷನರ್ ಇಂದ ನನಗೆ ಬ್ರೀಫು ಮಾಡಿಲ್ಲ ಅದ್ರ ಬಗ್ಗೆ ಏನಾಗಿದೆ ಅಂತ, ಏನ್ ಆಕ್ಷನ್ ತೆಗೆದುಕೊಂಡಿಲ್ಲ. ನಾನು ಹೋಮ್ ಮಿನಿಸ್ಟರ್ ಆಫೀಸಿಗೂ ಕೂಡ ಲೆಟರ್ ಕಳಿಸಿದ್ದೆ. ಅಲ್ಲ, ನೀವು ಕೂಡ ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು, ಶಾಸಕರಾಗಿ ಈಗ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿದ್ದೀರಾ. ನಿಮಗೂ ಒಂದು ಬ್ರೀಫಿಂಗ್ ಕೊಡ್ತಾ ಇಲ್ಲ, ಅಲ್ಲಿ ಏನಾಗಿದೆ, ನಾವು ತನಿಖೆ ಮಾಡಿದೀವಾ ಇಲ್ವಾ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಅಂತ? ಬೇಜವಾಬ್ದಾರಿ ಅನ್ಕೊಬೇಕಾ ಇದನ್ನ? ಇಲ್ಲಿ ಏನಿದೆ, ಈ ನಮ್ಮ ಹುಬ್ಬಳ್ಳಿ ಧಾರವಾಡದಾಗ ಎಸ್ಪೆಷಲಿ ಇಲ್ಲಿ ಪೊಲೀಸ್ ಇಲಾಖೆ ಪೂರ್ತಿ ಕಲೆಕ್ಷನ್ ನಾಗೆ ನಿಂತು ಬಿಟ್ಟಾರ ಇವರು. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲೇ ಇಲ್ಲ ಕೆಲಸ. ಸೊ ಇದನ್ನ ಇಮಿಡಿಯೇಟ್ಲಿ ಏನೋ ಆಕ್ಷನ್ ತಗೋಬೇಕಲ್ಲ, ಅದನ್ನ ಏನು ಆಕ್ಷನ್ ತೆಗೆದುಕೊಂಡಿಲ್ಲ. ಅದು ಯಾಕಂದ್ರೆ ಇದು ಈಗ ಇಷ್ಟು ದೇಶದಲ್ಲಿ ಇವತ್ತು ಯುದ್ಧ ನಡೆದೈತಿ, ಇಷ್ಟು ಗಂಭೀರವಾದ ವಿಷಯ ಐತಿ. ಪ್ರಧಾನಿಗಳು ಹೇಳ್ಯಾರ, ಯಾರ ವಿದೇಶರು ಯಾರದಾರ ಅವ್ರನ್ನೆಲ್ಲಾರು ಹಿಡಿದು ಹೊರಗೆ ಕಳಿಸ್ರಿ, ಎಲ್ಲಾರ್ದು ವೀಸಾ ಕ್ಯಾನ್ಸಲ್ ಮಾಡಿತ್ತಂತದ್ದು. ನಮ್ಮ ಇಡೀ ರಾಜ್ಯದಾಗ ಎಲ್ಲಿ ಯಾರನ್ನ ಕಳ್ಸ್ಯಾರ ನೋಡ್ರಿ ಅವ್ರು. ಇದು ಕಾಂಗ್ರೆಸ್ ಅವ್ರು ನಮ್ಮ ಇಡೀ ರಾಜ್ಯದಾಗ ಯಾರನ್ನ ಕಳ್ಸ್ಯಾರ ಹೊರಗ, ಎಷ್ಟ್ ಜನ ಹೊರಗೆ ಕಳ್ಸ್ಯಾರ. ಸೊ ಮೇಲಿಂದನೂ ಸೀರಿಯಸ್ನೆಸ್ ಇಲ್ಲ ಅಲ್ಲಿ. ಅವ್ರ ಇಲ್ಲ ಇವರೆಲ್ಲ ನಮ್ ಬ್ರದರ್ಸ್ ಅನ್ಕೊಂತ ಕುಡ್ಕೊಂತಾರ ಇವ್ರು. ಮತ್ತೆ ಇಲ್ಲಿ ಕೆಳಗಿನವ್ರಿಗೆ ಹೆಂಗ್ ಸೀರಿಯಸ್ ಬರ್ತಾರ? ನೀವೇನಾದ್ರೂ ಕ್ರಾಸ್ ಚೆಕ್ ಮಾಡಿದ್ರೆ ಸರ್, ಈಗ ನಿಮ್ಗೆ ಯಾರು ಮಾಹಿತಿ ಕೊಟ್ಟಿದ್ರಲ್ಲ ಅವ್ರು ಎಷ್ಟು ಜನ ಇದ್ದಾರೆ, ಎಲ್ಲಿಂದ ಬಂದಿರಬಹುದು ಅನ್ನುವಂಥ ಚಾನ್ಸಸ್ ಬಗ್ಗೆ ಏನಾದ್ರು ಕ್ರಾಸ್ ಚೆಕ್ ಮಾಡಿದ್ರ? ಕೆಲವರು ಬಂದಿರುವಂತ ಚಾನ್ಸಸ್ ಇರುತ್ತೆ. ನಾನು ಬಾಂಗ್ಲಾದೇಶಿಗಳದಾರ ಅಂತ ಎನ್ಕ್ವೈರಿ ಮಾಡಿದೆ ಅವ್ರಿಗೆ. ಅವ್ರು ಬಾಂಗ್ಲಾದೇಶ ಟೈಪ್ ಇಲ್ಲ ನೋಡ್ಲಿಕ್ಕೆ, ಪಾಕಿಸ್ತಾನದ ಕಡೆಯಿಂದ ಆ ಟೈಪ್ ಲುಕ್ಸ್ ಅದಾವು. ಸೊ ಎತ್ತರ ಜಾನ್ಭಾಗಗಳದಾರ ಅಂತ ಹೇಳಿ ಹೇಳಿದಾರೆ ಅವರು. ಸೊ ಅದಕ್ಕಿಂತ ಹೆಚ್ಚಿನ ಎನ್ಕ್ವೈರಿ ಈಗ ಡಿಪಾರ್ಟ್ಮೆಂಟ್ ಇದ್ದಲ್ಲ ಕೆಲಸದ್ ಮಾಡ್ಬೇಕಾಯ್ತು. ಈಗ ನಾವು ಬಂದಂತ ಇನ್ಫಾರ್ಮೇಶನ್ ಅವರಿಗೆಲ್ಲ ಕೊಟ್ಟಿದ್ದೆ ನಾವು. ಸೊ ಈಗ ಈ ಪತ್ರ ಬೇರೆ ವೈರಲ್ ಮಾಡಿಸಿ ಅದಾದ್ಮೇಲೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅವರು ವಿಚಾರಿಸ್ಲಿಕ್ಕಾದ್ರೂ ಏನಾದ್ರೂ ಇವ್ರಿಗೆ ಅಂದ್ರೆ ಗೊತ್ತೇ ಆಗಲ್ಲ, ಈಗ ಎಸ್ಕೇಪ್ ಆಗ್ಲಿಕ್ಕೆ ಈಸಿ ಆಗ್ಬಿಡ್ತು ಪತ್ರ ವೈರಲ್ ಮಾಡ್ಸಾದ್ಮೇಲೆ. ಹೌದು, ನಿನ್ನೆ ಪೇಪರ್ದಾಗ ಬಂದಿದೆ ಅಂದ್ಮೇಲೆ ಅದು ಈಗ ಅವ್ರ ಎಸ್ಕೇಪ್ ಆಗಿ ಈಸಿ ಆಗಿರ್ತೈತೆ. ನಿಜಕ್ಕೂ ಆ ರೀತಿಯಾದಂತ ಅನುಮಾನಗಳೇ ನಿಜ ಆಗಿದ್ರೆ? ಹೌದೌದು. ಈಗ ಅಂದ್ರೆ ಈ ಪತ್ರ ವೈರಲ್ ಆದ್ಮೇಲೆ ಸರ್ ನಿಮಗೆ ಯಾರಾದ್ರೂ ಮಾಹಿತಿ ಕೊಟ್ಟಿದ್ರಲ್ಲ, ಅವ್ರನ್ನ ಏನಾದ್ರು ವಿಚಾರಿಸಿದ್ರ? ಅವ್ರೇನಾದ್ರು ಇದಾರಾ ಅಥವಾ ಏನಾದ್ರು ಹೋಗಿರ್ಬಹುದಾದಂತ ಚಾನ್ಸಸ್ ಇದೆಯಾ ಅಂತ? ಇಲ್ಲ, ನಾನು ಇವತ್ತೇನು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ಮತ್ತೇನಾದ್ರು ನೀವು ಕಾಲ್ ಮಾಡಿ ಏನಾದ್ರು ಕೇಳಿದ್ರೆ ಸರ್ ಕಮಿಷನರ್? ಇಲ್ಲ, ಇಲ್ಲ, ಅವರು ಕಮಿಷನರ್ ಅವ್ರು ಏನು ಫೋನ್ ಮಾಡಿಲ್ಲ, ನಾನು ಏನು ಇದು ಮಾಡಕ್ ಹೋಗಿಲ್ಲ ಅವ್ರಿಗೆ. ಸಹಜವಾಗಿ ಎಲ್ಲ ಕಡೆನೂ ಕೂಡ ಆತಂಕಗಳಿರುವಂಥದ್ದು, ಯಾವಾಗ ಏನಾಗ್ಬಿಡುತ್ತೆ ಅನ್ನುವಂಥ ಸಹಜವಾದಂಥ ಭಯ ಇದೆ. ನಿಮ್ಮ ಸಿಟಿ ಅಂತ ಬಂದಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಜವಾಬ್ದಾರಿ ಇದ್ದೇ ಇರುತ್ತೆ. ನೀವು ಮತ್ತೊಮ್ಮೆ ಅವ್ರಿಗೇನಾದರೂ ಪತ್ರ ಬರೆದು ಕ್ಲಾರಿಟಿ ಕೇಳ್ತೀರಾ ಸರ್? ಕೇಳ್ತೇನೆ, ನಾನು ಕರೆದು ಎನ್ಕ್ವೈರಿ ಮಾಡ್ತೇನೆ ಅವ್ರಿಗೆ, ಏನ್ ಮಾಡಿರಿ, ಏನ್ ಆಕ್ಷನ್ ಏನ್ ತೆಗೆದುಕೊಂಡ್ರಿ ಅಂತ ಹೇಳಿ. ನೋಡ್ರಿ, ಹುಬ್ಳಿ ಧಾರವಾಡ ಮೊದ್ಲಿಂದನೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಕರ್ನಾಟಕದಾಗ. ಇದು ನಾವು ಹೇಳಕ್ಕಾಗಿನೂ ಸತ್ಯ ಇವರು ಇಷ್ಟೇ ಬೇರೆ ಜವಾಬ್ದಾರಿ ತಗೋತಾರಂತಂದ್ರ ಕಾಂಗ್ರೆಸ್ ಸರ್ಕಾರದ ಇದು ಆಡಳಿತನ ಹೆಂಗದ? ಓಕೆ, ನೋಡೋಣ ಸರ್ ನಿಮ್ಮ ಮತ್ತೊಂದು ಪತ್ರ ಅಥವಾ ಕ್ಲಾರಿಟಿ ಕೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಮಗೆ ಸ್ಪಷ್ಟನೆಯನ್ನು ಕೊಡ್ತಾರೆ ಅಂತ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸರ್, ನಮ್ಮ ಪ್ರತಿನಿಧಿ ಮಂಜು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, ಈಗ ಪೊಲೀಸರ ತನಿಖೆ ಏನಾದರೂ ಆಗ್ತಾ ಇದೆಯಾ ಹೇಗೆ ಅಂತ? ಬಿಕಾಸ್ ಅರವಿಂದ್ ಬೆಲ್ಲದವ್ರಿಗೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಕ್ಲಾರಿಟಿಯನ್ನು ಇದುವರೆಗೂ ಕೊಟ್ಟಿಲ್ಲ. 8 ದಿನ ಆಗಿದೆ ಪತ್ರವನ್ನು ಬರೆದು.
ಹೌದು ಪೃಥ್ವಿರಾಜ್, ಈಗಾಗಲೇ ಕೂಡ ಶಾಸಕ ಅರವಿಂದ್ ಬೆಲ್ಲದವರು ಹೇಳಿದಂತಹ ಪತ್ರದ ವಿಚಾರವಾಗಿ ನಿರ್ಲಕ್ಷ್ಯವನ್ನ ತೋರಿದ್ರು ಪೊಲೀಸ್ ಕಮಿಷನರ್ ಎಂಬುದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಕೂಡ ಅಪರಿಚಿತ ವ್ಯಕ್ತಿಗಳು ಮತ್ತು ಅನುಮಾನಾಸ್ಪದ ವ್ಯಕ್ತಿಗಳ ಕುರಿತು ಸ್ಥಳೀಯರು ಒಬ್ಬ ಶಾಸಕರಿಗೆ ಒಂದು ಏನು ಮಾಹಿತಿಯನ್ನು ನೀಡ್ತಾರೆ. ಮಾಹಿತಿ ಆಧರಿಸಿ ಒಂದು ಗೃಹ ಸಚಿವರಿಗೆ ಮತ್ತು ಕಮಿಷನರ್ ಅವರಿಗೆ ಲೆಟರ್ ಬರೆದ್ರು ಕೂಡ ಆ ಬಗ್ಗೆ ಯಾವುದೇ ರೀತಿಯಾದಂತಹ ತನಿಖೆ ಇರ್ಬೋದು ಅಥವಾ ಅದರ ಬಗ್ಗೆ ಸಮಗ್ರವಾದ ರಿಪ್ಲೈ ಕೂಡ ಮಾಡದಿರುವಂತಹ ಪೊಲೀಸ್ ಕಮಿಷನರ್ ಅವರು ಒಂದು ನಿಷ್ಕಾಳಜಿ ವಹಿಸಿದ್ದಾರೆ ಎಂಬುದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಈಗಾಗಲೇ ಕೂಡ ಮಾಧ್ಯಮಕ್ಕೆ ಏನು ಶಾಸಕರು ಪತ್ರ ಬರೆದಂತಹ ಪತ್ರ ಲಭ್ಯ ಆಗಿದ್ರ ಹಿನ್ನೆಲೆಯಲ್ಲಿ ಕೂಡ ಅಷ್ಟೇ ಈಗ ಮುಂದೆ ಯಾವ ರೀತಿಯಾಗಿ ಸ್ವರೂಪ ಪಡೋಗುತ್ತೆ. ಯಾಕಂದ್ರೆ ಪೊಲೀಸ್ ಕಮಿಷನರ್ ಇನ್ನಾದ್ರೂ ಕೂಡ ಏನಂತಂದ್ರೆ ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಹುಡುಕಾಟ ಇರ್ಬೋದು, ಅವರ ಚಲನವಲನ ಇರ್ಬೋದು, ಅವ್ರ ಬಗ್ಗೆ ಮಾಹಿತಿ ಕಲೆ ಹಾಕಕ್ಕೆ ಮುಂದಾಗ್ತಾರ ಎಂಬುದು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೂಡ ಪೊಲೀಸ್ ಕಮಿಷನರ್ ಅವರು ನೀಡ್ತಾ ಇಲ್ಲ. ಒಂದ್ ಕಡೆ ಈಗಾಗಲೇ ಮಾಹಿತಿಯನ್ನ ನೀಡಬೇಕಂತ ಪೊಲೀಸ್ ಕಮಿಷನರ್ ಅವರು ಒಂದು ವಾರದ ಬಳಿಕವೂ ಕೂಡ ಯಾವುದೇ ರೀತಿಯಾದಂತಹ ಶಾಸಕರಿಗೆ ಕೂಡ ಮರಳಿ ಏನು ಪ್ರತಿಕ್ರಿಯೆಯನ್ನ ಕೂಡ ನೀಡಿಲ್ಲ. ಜೊತೆಗೆ ಈಗಾಗಲೇ ಕೂಡ ಲೆಟರ್ ಕೂಡ ಬಹಿರಂಗವಾಗಿದ್ರು ಹಿನ್ನೆಲೆಯಲ್ಲಿ ಇನ್ನಾದ್ರೂ ಕೂಡ ಕಾರ್ಯಮುಖ ಆಗ್ತಾರೆ ಎಂಬುದು ಕಾನೂಡಬೇಕಾಗಿದೆ ಪೃಥ್ವಿರಾಜ್. ಯಾಕೆಂದ್ರೆ ಇಲ್ಲಿ ಅರವಿಂದ್ ಬೆಲ್ಲದವರು ಮತ್ತೊಂದು ಆರೋಪ ಮಾಡ್ತಾ ಇದ್ದಾರೆ, ನಾನು ಈ ಒಂದು ಪತ್ರವನ್ನ ಬಹಿರಂಗ ಮಾಡಿರಲಿಲ್ಲ, ಮೀಡಿಯಾಗೂ ಕೂಡ ಕೊಟ್ಟಿರಲಿಲ್ಲ, ಬಿಕಾಸ್ ಎಸ್ಕೇಪ್ ಆಗ್ಬಿಡ್ತಾರೆ, ಈಸಿ ಆಗ್ಬಿಡುತ್ತೆ ಅವ್ರಿಗೆ ಅನ್ನುವಂಥ ಕಾರಣಕ್ಕೋಸ್ಕರ ಇದನ್ನ ಪೊಲೀಸ್ ಮೂಲಗಳಿಂದನೇ ಲೀಕ್ ಮಾಡಲಾಗಿದೆ. ಇದೊಂಥರ ಅವ್ರಿಗೆ ಇನ್ನೂ ಈಸಿ ಆಗ್ಬಿಡ್ತು, ನಮಗೆ ಏನು ಅನುಮಾನ ಇತ್ತು ಅವರು ತಪ್ಪಿಸ್ಕೊಳ್ಳೋಕೆ ಈಸಿ ಆಯಿತು ಅನ್ನುವಂಥ ಆರೋಪ ಕೂಡ ಇದೆ. ಹೌದು ಪೃಥ್ವಿರಾಜ್, ಈಗಾಗಲೇ ಮಾಧ್ಯಮಕ್ಕೆ ಇಂಥ ಬಹಿರಂಗ ಪತ್ರಗಳು ಸಿಕ್ಕರೆ, ಯಾಕಂತಂದ್ರೆ ಶಾಸಕರು ಕೂಡ ನೀಡಿ ಒಂದು ವಾರದ ಬಳಿಕ ಏನಂತಂದ್ರೆ ಕಮಿಷನರ್ ಕಚೇರಿ ಇರ್ಬೋದು, ಜೊತೆಗೆ ಏನೋ ಪೊಲೀಸ್ ಸಿಬ್ಬಂದಿಗಳಿಂದನೇ ಇದು ಲೆಟರ್ ಬಹಿರಂಗ ಆಗಿದೆ ಎಂಬ ಮಾಹಿತಿಯನ್ನು ಕೂಡ ಶಾಸಕ ಅರವಿಂದ್ ಬೆಲ್ಲದ್ ನೀಡಿದ್ದಾರೆ. ಅದೇ ರೀತಿಯಾಗಿ ಕೂಡ ಇದು ನೇರವಾಗಿ ಯಾವುದೇ ರೀತಿಯ ಶಾಸಕರ ಕಚೇರಿ ಇರ್ಬೋದು, ಸಿಬ್ಬಂದಿ ಏನು ಅವರ ಕಾರ್ಯಕರ್ತರಿಂದ ಈ ಪತ್ರ ಸಿಕ್ಕಿಲ್ಲ. ಮಾಧ್ಯಮಗಳ ಏನು ಒಂದು ವೈರಲ್ ಆದಂತ ಪತ್ರ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಪೊಲೀಸ್ ಏನು ತಮ್ಮ ಕೆಲಸವನ್ನ ಮಾಡೋದು ಬಿಟ್ಟು ಈ ಪತ್ರವನ್ನ ಬಹಿರಂಗ ಮಾಡೋ ಮೂಲಕ ತಮ್ಮ ನಿಷ್ಕಾಳಜಿಯಿಂದ ಇಲ್ಲಿ ಎತ್ತಿ ತೋರಿಸುವಂತ ಪ್ರಕರಣ ಇದು ಬೆಳಕಿಗೆ ಬಂದಿದೆ. ಈಗಾಗಲೇ ಕೂಡ ಹುಬ್ಬಳ್ಳಿ ಅವಳಿ ನಗರದಲ್ಲಿ ಕೂಡ ಈ ಮೊದಲು ಕೂಡ ಅಹಿತಕರ ಘಟನೆ ಹಲವಾರು ನಡೆದಂತ ಉದಾಹರಣೆಗಳಿವೆ. ಈ ಇಂಥ ಘಟನೆಗಳು ಮರುಕಳಿಸಬಾರ್ದು. ಯಾಕಂತಂದ್ರೆ ಇಲ್ಲಿ ಅಪರಿಚಿತ ವ್ಯಕ್ತಿಗಳು ಇರುವುದು, ಅನುಮಾನಾಸ್ಪದ ವ್ಯಕ್ತಿಗಳು ಬಂದಂತ ಅವ್ರ ಮೇಲೆ ನಿಗಾ ಇಡೋದು ಇಲ್ಲಿ ಏನು ಪೊಲೀಸ್ ಕಮಿಷನರ್ ಮುಂದಾಗಬೇಕೆಂಬ ನೀಡಿದ ಪತ್ರಕ್ಕೂ ಕೂಡ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ನೀಡದೇ ಇರೋದು ಕೂಡ ಇಲ್ಲಿ ಶಾಸಕರ ಒಂದು ಏನು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇನ್ನಾದ್ರೂ ಕೂಡ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗೂ ಕೂಡ ಮುನ್ನ ಎಚ್ಚೆತ್ತುಕೊಳ್ಳೋಕೆ ಪೊಲೀಸ್ ಕಮಿಷನರ್ ಮುಂದಾಗಬೇಕೆಂಬುದು ಕೂಡ ಶಾಸಕರ ಮನವಿಯಾಗಿದೆ. ಪೃಥ್ವಿರಾಜ್, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಬಮೂಲ್ ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ನಿನ್ನೆ ಅಷ್ಟೇ ನಾಮಿನೇಷನ್ ಮಾಡಲಾಗಿದೆ, ನಿನ್ನೆ ಅಷ್ಟೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಅವಿರೋಧ ಆಯ್ಕೆ, ಅಧಿಕೃತ ಘೋಷಣೆ ಒಂದೇ ಬಾಕಿ. ಯಾಕೆ ಅವಿರೋಧ ಆಯ್ಕೆ ಅಂದ್ರೆ ನಾಮಪತ್ರಗಳೆಲ್ಲವೂ ಕೂಡ ಹಸಿಂದ ಆಗಿದೆ. ಸೊ ಹೀಗಾಗಿ ನಾಳೆ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ. ಬಮೂಲ್ ನಿರ್ದೇಶಕರಾಗಿ ಡಿಕೆ ಸುರೇಶ್ ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಬಿಕಾಸ್ ಅಲ್ಲಿ ಎಲ್ಲಾ ನಾಮಪತ್ರಗಳು ಕೂಡ ತಿರಸ್ಕೃತ ಆಗ್ತಾ ಇದ್ದಾರೆ, ಅಂದ್ರೆ ಹಸಿಂದು ಆಗಿರುವಂತ ಕಾರಣಕ್ಕೋಸ್ಕರ ನಾಳೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿರುವಂತದ್ದು ಬಮೂಲ್. ನಾಳೆ ಡಿಕೆ ಸುರೇಶ್ ಅವರ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ, ನಿರ್ದೇಶಕರಾಗ್ತಾ ಇದ್ದಾರೆ. ಅದರ ನೆಕ್ಸ್ಟ್ ಸ್ಟೆಪ್ ನಿರ್ದೇಶಕ ಸ್ಥಾನ ಅನ್ನುವಂಥದ್ದು ಏನು ದೊಡ್ಡದಲ್ಲ. ಆದರೆ ಯಾವ ಕಾರಣಕ್ಕೋಸ್ಕರ ಇವರು ಡೈರೆಕ್ಟರ್ ಆಗ್ತಾ ಇದ್ದಾರೆ ಅಂದ್ರೆ ನೆಕ್ಸ್ಟ್ KMF ಅಧ್ಯಕ್ಷರಾಗಲಿದ್ದಾರೆ. ಡಿಕೆ ಸುರೇಶ್ ಅವರು KMF ಅಧ್ಯಕ್ಷರಾಗಬೇಕು ಅಂದ್ರೆ ಯಾವುದಾದ್ರೂ ಈ KMF ಅಡಿಯಲ್ಲಿ ಬರುವಂತ ಬಮೂಲ್ ಆಗಿರ್ಬೋದು, ಮಮೂಲ್ ಆಗಿರ್ಬೋದು, ಇದರಲ್ಲಿ ಅವರು ಸದಸ್ಯರಾಗಿರ್ಬೇಕು, ಅಂದ್ರೆ ಡೈರೆಕ್ಟರ್ ಆಗಿರ್ಬೇಕು ಅಂತವ್ರನ್ನ ಮಾತ್ರ KMF ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. ಸೊ ಹೀಗಾಗಿ ಈಗ ಈಸಿ ಆಗ್ಬಿಡ್ತು ಡಿಕೆ ಸುರೇಶ್ ಅವರು ನೆಕ್ಸ್ಟ್ KMF ಅಧ್ಯಕ್ಷರಾಗುವಂತ ನಿಟ್ಟಿನಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಇನ್ನೊಂದೇ ಹೆಜ್ಜೆ ಬಾಕಿ ಅಂತ ಕಾಣಿಸುತ್ತೆ KMF ಅಧ್ಯಕ್ಷರಾಗ್ಲಿಕ್ಕೆ. ಬಿಕಾಸ್ ಇಲ್ಲಿ ಅವಿರೋಧ ಆಯ್ಕೆ ಆಗ್ತಾ ಇದಾವೆ, ಬಿಕಾಸ್ ನಾಮಪತ್ರಗಳೆಲ್ಲವೂ ಕೂಡ ಹಸಿಂದು ಅಂತ ಘೋಷಣೆ ಆದಂತ ಹಿನ್ನೆಲೆಯಲ್ಲಿ. ಖಂಡಿತವಾಗಿಯೂ ಪೃಥ್ವಿರಾಜ್, ನೋಡಿ, ಬಹಳ ಮುಖ್ಯವಾಗಿ KMF ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತ ಮಾಜಿ ಸಂಸದ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಹೋದರ ಅವರ ಈ ಒಂದು ಏನು KMF ಅಧ್ಯಕ್ಷರಾಗಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಏನು ಲಾಬಿಯನ್ನ ಮಾಡ್ತಾ ಇದೆ, ಆ ಒಂದು ಲಾಬಿ ಪ್ರಯತ್ನದ ಒಂದು ಭಾಗವಾಗಿ ಆರಂಭಿಕ ಹಂತದಲ್ಲೇ ಒಂದ್ ರೀತಿ ಯಶಸ್ಸನ್ನ ಕಂಡಿರ್ತಕ್ಕಂಥದ್ದು. ಹೇಗೆ ಬಮೂಲ್ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಹಾಲು ಒಕ್ಕೂಟದ ಏನು ನಿರ್ದೇಶಕ ಸ್ಥಾನಕ್ಕೆ ಅವರು ಕನಕಪುರ ತಾಲೂಕಿನಿಂದ ಸ್ಪರ್ಧೆಯನ್ನ ಮಾಡಿದ್ರು. ಹೀಗಾಗಿ ಅವರ ವಿರುದ್ಧ ಯಾರು ಕೂಡ ಸ್ಪರ್ಧೆಯನ್ನ ಮಾಡದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವರು ಏನು
ಅವ್ರ ವಿರುದ್ಧ ನಾಮಪತ್ರವನ್ನು ಕೂಡ ಕೆಲವರು ಸಲ್ಲಿಕೆಯನ್ನ ಮಾಡಿದ್ರು. ಇವತ್ತು ನಡೆದಂತ ನಾಮಪತ್ರಗಳ ಪರಿಶೀಲನೆ ಸಂದರ್ಭದಲ್ಲಿ ಅವರ ಒಂದು ನಾಮಪತ್ರಗಳು ಅಸಿಂಧು ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಡಿ.ಕೆ. ಸುರೇಶ್ ಅವರ ಒಂದು ಅವಿರೋಧ ಆಯ್ಕೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಭಾನುವಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಅಧಿಕೃತವಾಗಿ ಬಮ್ಮೂಲ್ ಉಪ ಚುನಾವಣಾಧಿಕಾರಿಗಳು ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ ಎನ್ನುವಂತ ಒಂದು ಮಾಹಿತಿ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಬಮ್ಮೂಲ್ ನಿರ್ದೇಶಕ ಸ್ಥಾನಕ್ಕೆ ಇದೀಗ ಕನಕಪುರ ತಾಲೂಕಿನಿಂದ ಡಿ.ಕೆ. ಸುರೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಆ ಬಳಿಕ ಬಮ್ಮೂಲ್ನಿಂದ KMFಗೆ ಅಂದ್ರೆ ಮದರ್ ಡೈರಿ ಏನಿದೆ, ಆ ಒಂದು ಮದರ್ ಡೈರಿಗೆ ಬಮ್ಮೂಲ್ನಿಂದ KMF ಪ್ರತಿನಿಧಿಯಾಗಿ ಡಿ.ಕೆ. ಸುರೇಶ್ ಅವರು ನಿರ್ದೇಶಕರಾಗಿ ಅಂದ್ರೆ KMF ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ. ಆ ಬಳಿಕ KMF ನಿರ್ದೇಶಕರಾಗಿ ಆಯ್ಕೆಯಾದಂತ ಹಿನ್ನೆಲೆಯಲ್ಲಿ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಅಂದ್ರೆ ಎಲ್ಲಾ ಹಾಲು ಒಕ್ಕೂಟಗಳಿಂದಲೂ ಕೂಡ ಒಬ್ಬೊಬ್ರು ನಿರ್ದೇಶಕರು ಆಯ್ಕೆ ಆಗ್ತಾರೆ. ಆ ಎಲ್ಲಾ ನಿರ್ದೇಶಕರು ಕೂಡ KMF ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಸೊ ಹೀಗಾಗಿ ಉಳಿಕೆ ಇರ್ತಕ್ಕಂಥ ಹಾಲು ಒಕ್ಕೂಟಗಳಿಂದ ಆಯ್ಕೆಯಾಗಿ ಬರುವಂತ KMF ನಿರ್ದೇಶಕರು ಯಾರಿರ್ತಾರೆ ಅವರಿಗೆ ಗಾಳ ಹಾಕುವಂತ ಒಂದು ನಿಟ್ಟಿನಲ್ಲಿ ಇದೀಗ ಡಿ.ಕೆ. ಸುರೇಶ್ ಅವರು ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಬಹುತೇಕ ಈ ಒಂದು KMF ಅಧ್ಯಕ್ಷ ಸ್ಥಾನದ ಮೇಲೆ ಅಂದ್ರೆ KMF ಅಧ್ಯಕ್ಷ ಗಾದಿಗೆ ಇರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಸುರೇಶ್ ಅಂಡ್ ಅವರ ಬ್ರದರ್ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಹೀಗಾಗಿ ಆರಂಭಿಕ ಹಂತದಲ್ಲೇ ಡಿ.ಕೆ. ಸುರೇಶ್ ಅವರು ಯಶಸ್ಸನ್ನ ಕಂಡಿದ್ದಾರೆ ಎನ್ನುವಂತ ಒಂದು ಮಾತುಗಳು ಅವರ ಒಂದು ನಿವಾಸ ಸದಾಶಿವನಗರದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಪೃಥ್ವಿರಾಜ್, ಧನ್ಯವಾದ ತಿಮ್ಮೇಗೌಡ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂಗಾರು ಪೂರ್ವ ಮಳೆ ರಾಜ್ಯದಲ್ಲಿ ಹೇಗಿದೆ ಆರ್ಭಟ, ಎಲ್ಲೆಲ್ಲಿ ಏನೇನೆಲ್ಲ ಅನಾಹುತ, ಬೆಂಗಳೂರಲ್ಲಿ ಏನೆಲ್ಲ ಸಮಸ್ಯೆ, BBMP ಏನ್ ಮಾಡ್ತಾರೆ, ಜನರು ಏನಂತಾರೆ, ವರ್ಣಾರ್ಭಟ. ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಮಳೆ ಬಂದ್ರೇನೆ ಬೆಂಗಳೂರು ತೇಲ್ತಾ ಇದೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಅಂಥದ್ರಲ್ಲಿ ಗಂಟೆ ಮಳೆ ಬಂದರೆ ಹೇಗಿರಬೇಕು ಪರಿಸ್ಥಿತಿ ನಿಮಗೆ ಗೊತ್ತು. ಬೆಂಗಳೂರಿನಲ್ಲಿ ಇರುವಂಥವ್ರಿಗಂತೂ ಚೆನ್ನಾಗಿ ಗೊತ್ತಿದೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ ಅಂತ. ಜಲಪ್ರಳಯ ಆದ ರೀತಿಯಲ್ಲಿ ಪರಿಸ್ಥಿತಿ ಇರುತ್ತೆ. ಕಳೆದ 4-5 ದಿನಗಳಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಜಲಪ್ರಳಯದ ಪರಿಸ್ಥಿತಿನೇ ಇರೋದು. ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಇನ್ನೂ ಕೂಡ ತಗ್ಗಿಲ್ಲ ನೀರು. ನಿನ್ನೆ ಬಂದಂಥ ಮಳೆಗೆ ಅಲ್ಲಿ ನೀರು ನಿಂತ್ಕೊಂಡಿದೆಯಲ್ಲ, ನೆರೆ ಆಗಿದೆಯಲ್ಲ, ಅದು ಇನ್ನೂ ಕೂಡ ನೀರು ಹೋಗಿಲ್ಲ. ನಿನ್ನೆ ಸಂಜೆ ಸುರಿದಂಥ ಮಳೆಗೆ ಮುಳುಗಡೆ ಆಗಿದ್ದಂಥ ಮನೆಗಳು ಇನ್ನೂ ಕೂಡ ಮನೆಗಳಲ್ಲಿ ಹಾಗೆ ಇರುವಂಥ ನೀರು. ಮಕ್ಕಳನ್ನ ಬೇರೆ ಮನೆಗಳಲ್ಲಿ ಬಿಟ್ಟು ರಸ್ತೆಯಲ್ಲಿರುವಂಥ ನಿವಾಸಿಗಳು. ಮಳೆ ಬಂದರೆ ಇಲ್ಲಿನ ನಿವಾಸಿಗಳಿಗೆ ನಿದ್ದೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಏನೂ ತೋಚದಂತಾಗಿ ರಸ್ತೆಯಲ್ಲಿ ನಿಂತಿದ್ದಾರೆ ಜನರು. ಆ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದಾರೆ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಮಳೆ ಬಂದಾಗ್ಲೂ ಕೂಡ ಪ್ರತಿ ಬಾರಿ ಸಾಯಿ ಲೇಔಟ್ ಮುಳುಗಡೆ ಆಗುತ್ತೆ. ಇವತ್ತು ಕೂಡ ನಿನ್ನೆ ಸುರಿದಂತಹ ಮಳೆಗೆ ಇಂದಿಗೂ ಕೂಡ ನೀರು ಹಾಗೆ ಇರುವಂತದ್ದು. ಸದ್ಯಕ್ಕೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಕಂಪ್ಲೀಟ್ ಆಗಿ ಸಾಯಿ ಲೇಔಟ್ ಜಲಾವೃತವಾಗಿದೆ. ಕೇವಲ ಒಂದು ಸಣ್ಣ ಮಳೆ ಬಂದ್ರೆ ಸಾಕು, ಇಲ್ಲಿ ಒಂದು ನೀರು ತುಂಬಿಕೊಂಡು ಜನರಿಗೆ ಸಮಸ್ಯೆಯಾಗುತ್ತೆ. ಹೀಗಾಗಿಯೇ ಇಲ್ಲಿನ ಜನರು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅನೇಕರು ಬರ್ತಾರೆ, ಬಂದು ನಿಮ್ಮ ಸಮಸ್ಯೆಗೆ ಮುಕ್ತಿಯನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಮೇನ್ ಆಗಿ ಇಲ್ಲಿರುವಂತದ್ದು ರಾಜಕಾಲುವೆ ಸಮಸ್ಯೆ. ರಾಜಕಾಲುವೆಯನ್ನ ಹರಿದು ಹೋಗೋದಕ್ಕೆ, ನೀರು ಹರಿದು ಹೋಗೋದಕ್ಕೆ ಯಾವುದೇ ರೀತಿಯಾಗಿ ಒಂದು ಸೂಕ್ತ ಕ್ರಮವನ್ನ ಕೈಗೊಂಡಿಲ್ಲ ಪಾಲಿಕೆ. ಹೀಗಾಗಿಯೇ ಇಲ್ಲಿ ಸಮಸ್ಯೆಯನ್ನ ಆಲಿಸೋದಕ್ಕೆ ಬಂದ್ರೂ ಕೂಡ ಇಲ್ಲಿ ಒಂದು ಸಮಸ್ಯೆಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಮುಂದಾಗ್ತಿಲ್ಲ. ಇಲ್ಲಿನ ಸ್ಥಳೀಯರು ಕೂಡ ಒಂದು ಅಧಿಕಾರಿಗಳು ಹಾಗೂ ಜನರ ವಿರುದ್ಧ ಒಂದು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ನಾನು 10 ವರ್ಷ ಆಗಿದೆ, ನಾವು ಇಲ್ಲಿ ಬಂದು 10 ವರ್ಷದಿಂದ ಹಿಂಗೆ ಇದೆ ನಮ್ಗೆ. ಇವತ್ತು ಕೂಡ ಮಳೆ ಬಂದ್ರೆ ಮತ್ತೆ ಮನೆ ಎಲ್ಲ ಮುಳುಗಡೆ ಆಗುತ್ತೆ. ಹೌದು, ಸೊ ಎಲ್ಲಿರ್ತೀರಾ ನೀವು? ಹೊರಗಡೆನೆ ಇರ್ಬೇಕು. ಏನ್ ಮಾಡೋದು, ಯಾರು ಒಬ್ರು ಬಂದು ನೋಡೇ ಇಲ್ಲ. ಈ ಕಡೆ 8 ತಿಂಗಳಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. 8 ತಿಂಗಳು ಆಗಿದೆ, ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ. ಹಿಂಗೇ ಇದೀವಿ ನಾವು. ಯಾರು ಬರ್ತಾ ಇಲ್ಲ, ಬಂದು ನೋಡ್ತಾ ಇಲ್ಲ, ಏನು ಪ್ರಾಬ್ಲಮ್ ಇದು ಮಾಡ್ತಾ ಇಲ್ಲ. ಇಷ್ಟೊತ್ತಾಯ್ತು, ಯಾರು ಬಂದಿಲ್ಲ. ಮಕ್ಕಳನ್ನ ಇಟ್ಕೊಂಡು ನಾವು ಕಷ್ಟ ಪಡ್ತಾ ಇದೀವಿ. ಮಕ್ಕಳನ್ನೆಲ್ಲ ಎಲ್ಲಿ ಬಿಟ್ಟಿದ್ದೀರಾ? ನಾವು ಬೇರೆಯವ್ರ ಮನೆಯಲ್ಲಿ ಇದ್ಕೊಂಡು ಇದುವರೆಗೂ ಆಯ್ತು, ಒಂದು ನಾಷ್ಟ ಇಲ್ಲ, ಟೀ ಇಲ್ಲ, ಏನು ಇಲ್ಲ, ಹಂಗೆ ಇದೀವಿ. ಆ ಮನೆಗಳಿದಾವೆ. ಸೊ ಹೀಗಾಗಿ ನೀರ್ ನಿಂತಿದೆ. ನೀರ್ನಲ್ಲೇ ನಡೆದುಕೊಂಡು ಓಡಾಡುವಂತಹ ಪರಿಸ್ಥಿತಿ ಇಲ್ಲಿ ಜನರಿಗೆ ಸೃಷ್ಟಿಯಾಗಿರುವಂತದ್ದು. ಯಾವಾಗ್ಲೂ ಕೂಡ ಇದೇ ರೀತಿ ಸಮಸ್ಯೆ ಆಗುತ್ತೆ. ಆದ್ರೆ ಇದಕ್ಕೆ ಮಾತ್ರ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಒಂದು BBMP ವಿಫಲ ಆಗಿದೆ ಅಂತಾನೆ ಹೇಳಬಹುದು. ಈಗಾಗ್ಲೇನೇನು ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇದೇನ ಇವ್ರು ಮಾಡುವಂತಹ ಬೆಂಗಳೂರು, ಬೃಹತ್ ಬೆಂಗಳೂರಿಗೆ ಇದು ನಿಜವಾಗ್ಲೂ ಒಂದು ಮಾನ ಮರ್ಯಾದೆ ಕಳೆಯುವಂತಹ
ಒಂದು ಕೆಲಸವನ್ನ ಪಾಲಿಕೆ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಇಲ್ಲಿ ಸಮಸ್ಯೆ ಇದ್ರೂ ಕೂಡ ಯಾರೊಬ್ರು ಇದನ್ನ ಬಗೆಹರಿಸೋದಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿಯೇ ಇಲ್ಲಿನ ಜನರಿಗೆ ಆ ಅಂದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಹೊರಗಡೆ ಬಿಟ್ಟು ಇವರು ಹೊರಗಡೆ ಇರುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಹೀಗಾಗಿಯೇ ಇಲ್ಲಿನ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಹಾಗೂ ಸ್ಥಳೀಯ ಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಇಲ್ಲವಾದಲ್ಲಿ ಈ ಒಂದು ಸಾಯಿ ಲೇಔಟ್ನ ಜನರ ಸಮಸ್ಯೆಗೆ ಒಂದು ಪರಿಹಾರ ಸಿಗೋದಿಲ್ಲ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲಾ, ನ್ಯೂಸ್ 18 ಬೆಂಗಳೂರು. ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಪೂರ್ವ ಮುಂಗಾರಿನ ಅಬ್ಬರ ಇರುವಂತದ್ದು. ಹಾಗೆ ಬಳ್ಳಾರಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ರಾತ್ರಿ ಇಡೀ ಭಾರಿ ಮಳೆ ಸುರಿದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಿರಂತರವಾಗಿ ಸುರಿದಂತ ಮಳೆಯಿಂದ ತಗ್ಗು ಪ್ರದೇಶದಲ್ಲಿ ನೀರು ನಿಂತಿದೆ. ಜಿಲ್ಲಾ ಕ್ರೀಡಾಂಗಣ ರಸ್ತೆ ಹಾಗೂ ಸತ್ಯನಾರಾಯಣಪೇಟೆಯ ರೈಲ್ವೆ ಕೆಳಸೇತುವೆಯಲ್ಲಿ ನೀರು ನಿಂತಿದ್ದು ಸಂಚಾರಕ್ಕೆ ಅಡಚಣೆ ಆಗಿದೆ. ವಾಹನ ಸವಾರರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ವರ್ಣರಾಯನ ಅಬ್ಬರ ಇದೆ. ಹಲವು ಕಡೆ ತುಂಬಿ ಹರಿದಿರುವಂಥದ್ದು ಹಳ್ಳ ಕೊಳ್ಳಗಳು. ಹೊಳಲ್ಕೆರೆ ತಾಲೂಕು ತಾಳ್ಯ ಕೆರೆಗೆ ಭಾರಿ ಪ್ರಮಾಣದ ನೀರು ಬಂದಿದೆ. ತುಂಬಿ ಹರಿತಾ ಇರುವಂಥದ್ದು ತಾಳ್ಯ ಗ್ರಾಮದ ಹಳ್ಳ. ಸಂಚಾರ ಮಾರ್ಗ ಬಂದಾಗಿದೆ. ಹಳ್ಳದಲ್ಲಿ ಭಾರಿ ಪ್ರಮಾಣದ ನೀರು ಹರಿದು ವಾಹನ ಸವಾರರು ಪರದಾಟವನ್ನು ಮಾಡ್ತಿದ್ದಾರೆ. ಭಾರಿ ಮಳೆಗೆ ಕೋಡಿ ಬಿದ್ದ ಕುಡಿ ನೀರು ಕಟ್ಟೆ ಗ್ರಾಮದ ಕೆರೆ. ಹಳ್ಳದ ಮೂಲಕ ಕೆರೆಯಿಂದ ಹೊರಗೆ ಹರಿತಾ ಇರುವಂಥದ್ದು ನೀರು. ಸತತ 3 ದಿನಗಳಿಂದ ಸುರಿತಾ ಇದೆ ಮಳೆ. ಇನ್ನು ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಭಾರಿ ಮಳೆ, ತೋಟಗಳಿಗೆ ನುಗ್ಗಿರುವಂಥದ್ದು ನೀರು. ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಗ್ರಾಮದಲ್ಲಿ ಘಟನೆ. ರಾಜ್ಯ ಕಾಲುವೆ ಆಕ್ರಮಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ತೋಟಗಳಿಗೆ ನೀರು ನುಗ್ಗಿದೆ, ಕೆರೆಯಂತಾಗಿದೆ. 5 ಎಕರೆ ಕೃಷಿ ಜಮೀನು ಸಂಪೂರ್ಣ ಜಲಾವೃತ ಭೀತಿಯಲ್ಲಿ ರೈತರಿದ್ದಾರೆ. ಮಾವಿನ ತೋಟಕ್ಕೆ ನುಗ್ಗಿರುವಂಥದ್ದು ಮಳೆ ನೀರು. ರಾಜ್ಯ ಕಾಲುವೆ ಆಕ್ರಮಿಸಿಕೊಂಡಿರುವಂಥ ಕಾರಣ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಬೆಳೆದಿದ್ದಂಥ ಮಾವಿಗೆ ಸಂಕಷ್ಟ ಎದುರಾಗಿದೆ. ವಾಸ್ತವ್ಯ ಈ ಕಾಲುವೆ ತಗೊಂಡು ಆ ಕಡೆ 10 ಅಡಿ ಕಾಲುವೆ ಇಟ್ಟಿದ್ದಾರೆ. ಈ ರಾಜ ಕಾಲುವೆ ಪೂರ್ತಿಯಾಗಿ ಮುಚ್ಚಿಬಿಟ್ಟಿದ್ದಾರೆ. ಈ ರಾಜಕಾಲುವೆ ಮುಚ್ಚಿದ್ದಾರೆ. ನಮ್ಗೆ ತೆರವು ಮಾಡಿಸ್ಕೊಡಿ, ಇಲ್ಲ ನಮ್ಮ ತೋಟಕ್ಕೆ ನೀರು ಹಾದು ಬರ್ತಾ ಇದೆ, ಹಾನಿ ಆಗ್ತಾ ಇದೆ, ನಮ್ಮ ತೋಟ ಎಲ್ಲ ಪ್ರತಿ ವರ್ಷ ಇದೇ ಆಗುತ್ತೆ ಅಂತ ನಾವು ತಹಶೀಲ್ದಾರ್ ಅವ್ರಿಗೆ ಕೊಟ್ಟಿದ್ದೀವಿ, ನಾವು RIಗೆ ಹೇಳಿದ್ದೀವಿ, ನಾವು EAಗೆ ಹೇಳಿದ್ದೀವಿ. ಲಾಸ್ಟ್ ಟೈಮ್ ಒಂದ್ಸಲ ತಾಲೂಕು ಆಫೀಸಿಂದ 2 ಸಲ ಬಂದ್ರು ಕೂಡ ಅವರು ಸ್ಕೆಚ್ ಮಾಡಿ ಹೋಗ್ತಾರೆ. JCB 16 JCB ತಂದ್ರು. ಹಿಂಗೆ ಸುಮ್ಮನೆ ಏನೋ ಮಾರ್ಕ್ ಮಾಡ್ತಾರೆ ಮತ್ತೆ ಹೊಟ್ಟೋಗ್ತಾರೆ. ಯಾಕಂದ್ರೆ ಅಲ್ಲಿ ಹಿಂದಿನ ತೋಟದಲ್ಲಿ ಏನು 64 ಸರ್ವೆ ನಂಬರ್ ಇದೆ, ಅಲ್ಲೆಲ್ಲ ಬಲಾಢ್ಯರಿದ್ದಾರೆ. ಒಳ್ಳೆ ದುಡ್ಡಿನ ಆರ್ಥಿಕತೆ ಅವ್ರ ಹತ್ರ ಚೆನ್ನಾಗಿದೆ. ಅವ್ರು ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇದು ನನಗೆ ಇಲ್ಲಿವರೆಗೂ ನನಗೆ ಅರ್ಥ ಇಲ್ಲ. ಆದ್ರೆ ಅಧಿಕಾರಿಗಳು ಯಾವಾಗ್ಲೂ ವಾಪಸ್ ಹೋಗ್ತಾರೆ. ಆಗಿದೆ ವಾಸ್ತವ್ಯ ಈ ಕಾಲುವೆ ತಗೊಂಡು. ರಾಯಚೂರು ಜಿಲ್ಲೆಯಾದ್ಯಂತ ಕೂಡ ರಾತ್ರಿ ಸುರಿದಂತ ಮಳೆ, ತುಂಬಿದ ನದಿ, ಕೆರೆ ಕಟ್ಟೆಗಳು 15 ವರ್ಷಗಳ ಬಳಿಕ ತುಂಬಿ ಹರಿತಾ ಇರುವಂತದ್ದು ಜಿನ್ನಾಪುರ ಕೆರೆ. ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿನ್ನಾಪುರ ಕೆರೆ ತುಂಬಿದ್ದಕ್ಕಾಗಿ ಗ್ರಾಮಸ್ಥರಲ್ಲಿ ಮೂಡಿದೆ ಹರ್ಷ. ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ಭರ್ತಿಯಾಗಿದೆ. ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಬಹಿಷ್ಕಾರದ ಶಿಕ್ಷೆಯನ್ನ ಕೊಡಲಾಗಿದೆ. ವಿವಾಹಿತೆಯನ್ನ ಪ್ರೀತಿಸಿ ಮದುವೆ ಆಗಿದ್ದ ಯುವಕ. ಕೊಪ್ಪಳ ತಾಲೂಕಿನ ಚಿಲ್ಕಮುಖಿಯಲ್ಲಿ ಘಟನೆ ನಡೆದಿರುವಂಥದ್ದು. ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಬಹಿಷ್ಕಾರದ ಶಿಕ್ಷೆ. ಅದು 8 ವರ್ಷಗಳ ಹಿಂದೆ, ನಿನ್ನೆ ಮೊನ್ನೆ ಮದುವೆ ಆಗದಂಥ ಕಾರಣಕ್ಕೋಸ್ಕರ ಅಲ್ಲ. ವಿವಾಹಿತೆಯನ್ನ ಪ್ರೀತಿಸಿ ಮದುವೆ ಆಗಿದ್ದಂಥ ಕಾರಣಕ್ಕೋಸ್ಕರ 8 ವರ್ಷದ ಹಿಂದೆನೆ ಬಹಿಷ್ಕಾರ ಮಾಡಲಾಗಿತ್ತು. 8 ವರ್ಷಗಳ ಹಿಂದೆ ಮದುವೆ ಆಗಿದ್ರು ಇವರು. ಈಗ ಅಂದರೆ 8 ವರ್ಷಗಳ ಹಿಂದೆನೇ ಬಹಿಷ್ಕಾರವನ್ನು ಮಾಡಲಾಗಿತ್ತು. ಮಂಜುಳಾ ಹನುಮಂತಪ್ಪ ಪ್ರೀತಿಸ್ತಾ ಇದ್ರು. ಮಂಜುಳಾಗೆ ಬೇರೆ ಮದುವೆಯನ್ನ ಮಾಡಿದ್ರು ಪೋಷಕರು. ಮದುವೆ ಬಳಿಕ ಪ್ರೇಮಿ ಜೊತೆ ಓಡಿ ಹೋಗಿದ್ಲು ಮಂಜುಳಾ. ಮದುವೆ ಆದಮೇಲೆ ಹುಬ್ಬಳ್ಳಿಯಲ್ಲಿ ನೆಲೆಸಿತ್ತು ಈ ಜೋಡಿ. 8 ವರ್ಷಗಳ ಹಿಂದೆ ಬಹಿಷ್ಕಾರವನ್ನ ಹಾಕಲಾಗಿತ್ತು. ರಾಜಿ ಪಂಚಾಯಿತಿ ಬಳಿಕ ಬಹಿಷ್ಕಾರವನ್ನ ತೆರವು ಮಾಡಲಾಗಿತ್ತು. ರಾಜಿ ಪಂಚಾಯಿತಿ ಮಾಡಲಾಗಿತ್ತು. ಹಿಂಗೆಲ್ಲ ಬಹಿಷ್ಕಾರ ಹಾಕಬೇಡಿ, ಅದು ಇದು ಅಂತೆಲ್ಲ ಹೇಳಿ. ಈಗ ಮತ್ತೆ ಇತ್ತೀಚೆಗಷ್ಟೇ ಗ್ರಾಮಕ್ಕೆ ವಾಪಸ್ ಆಗಿತ್ತು ಈ ದಂಪತಿ. ಉರುಸ ಸಂದರ್ಭದಲ್ಲಿ ಇವರ ಮನೆಯಲ್ಲಿ ಭೋಜನ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಊಟ ಅರೇಂಜ್ ಮಾಡಿರ್ತಾರೆ. ಉರುಸ್ ಕಾರಣಕ್ಕೋಸ್ಕರ ಊಟ ಮಾಡಲಾಗಿತ್ತು. ಉರುಸ್ ಕಾರಣದಲ್ಲಿ ಇವ್ರ ಮನೆಯಲ್ಲಿ ಭೋಜನ ವ್ಯವಸ್ಥೆಯನ್ನ ಮಾಡಿದಂಥ ಹಿನ್ನೆಲೆಯಲ್ಲಿ 16 ಕುಟುಂಬಗಳು ಊಟವನ್ನ ಮಾಡಿದ್ರು. ಆ 16 ಕುಟುಂಬಗಳಿಗೆ ಬಹಿಷ್ಕಾರವನ್ನ ಹಾಕಲಾಗಿದೆ. ಊರು ಫುಲ್ ಬಹಿಷ್ಕಾರ ಅಲ್ಲ ಇದು. ಆ ಸಮುದಾಯದಲ್ಲಿ ಬಹಿಷ್ಕಾರವನ್ನ ಹಾಕಲಾಗಿದೆ. ಇಬ್ಬರು ಬುಡ್ಗಾ ಜಂಗಮ ಸಮುದಾಯದವರು. ಸಮಾಜದವರ ಬಹಿಷ್ಕಾರದಿಂದ ಕುಟುಂಬ ಕಣ್ಣೀರನ್ನ ಹಾಕ್ತಾ ಇದೆ. 16 ಕುಟುಂಬದವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಬುಡ್ಗಾ ಸಮಾಜದವರು ಮಾತ್ರ, ಅಂದ್ರೆ ಬುಡ್ಗಾ ಜಂಗಮ ಸಮುದಾಯದವರು ಮಾತ್ರ ಇವರನ್ನ ಬಹಿಷ್ಕಾರವನ್ನ ಮಾಡಿದ್ದಾರೆ. ಸುಮಾರು ಒಂದು 80 ಕುಟುಂಬಗಳೇನೋ ಇದಾವಂತೆ ಬುಡ್ಗಾ ಜಂಗಮ ಸಮುದಾಯದವರು ಆ ಒಂದು ಊರಿನಲ್ಲಿ. ಅವರೆಲ್ಲರೂ ಕೂಡ ಇವರನ್ನ ಬಹಿಷ್ಕಾರ ಮಾಡಿದ್ದಾರೆ. ಅವ್ರ ಮನೆಗೆ ಹೋಗಂಗಿಲ್ಲ,
ಅವ್ರ ಮನೇಲಿ ಏನು ಇಸ್ಕೊಳ್ಳೋಂಗಿಲ್ಲ, ಆ ರೀತಿಯಾದಂಥ ಬಹಿಷ್ಕಾರ. ಊರಲ್ಲೆಲ್ಲ ಓಡಾಡ್ಬೋದು, ಅವ್ರ ಊರಲ್ಲಿ ಅಂಗಡಿಗಳು ಇದ್ದರೆ, ಬುಡ್ಗ ಜಂಗಮ ಹೊರತುಪಡಿಸಿ ಬೇರೆ ಸಮುದಾಯದವರ ಅಂಗಡಿಗಳೆಲ್ಲ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಆದರೆ ಆ ಬುಡ್ಗ ಜಂಗಮ ಸಮುದಾಯದಿಂದ ಮಾತ್ರ ಇವರನ್ನು ದೂರ ಇಡಲಾಗಿದೆ. ತಪ್ಪು ಮಾಡಿದಕ್ಕೆ ನಾನು 8 ವರ್ಷ ತನ ಊರಾಗ ಕೊಟ್ಟ ಒಳಗೆ ಕರ್ಕೊಂತಿದ್ರಿ ನಮ್ಮ ದೈವದವರು. ನಮ್ದು ಒಂದು ಉರ್ಸಿತ್ತು ರೀ. ಉರ್ಸಿಗೆ ಎಲ್ಲರೂ ನಾವು ಮಂದಿ ಕರೆದ್ವಿ ರೀ, ಬರ್ರಿ ಅಂತೇಳಿ. ಒಂದು 8-10 ಮಂದಿ ನಮ್ಮ 8-10 ಮಂದಿ ಮನೆಯವ್ರು ಬಂದಿದ್ರಿ. ಬಂದು ಅವ್ರು ಊಟ ಮಾಡಿದ್ಕೆ ನಮ್ಮ ಜೊತೆಗೆ ಅವ್ರನ್ನೂ ಬಹಿಷ್ಕರಿಟ್ಟಾರ್ರಿ. ಅವ್ರನ್ನೂ ಎದಕ್ಕೆ ಕರಿಬೇಡ್ರಿ, ಇವ್ರ ಜೊತೆಗೆ ಅವ್ರು ಊಟ ಮಾಡ್ಯಾರ, ಇವ್ರನ್ನೂ ಬಹಿಷ್ಕಾರ ಹಾಕ್ರಂತೆ ಅವ್ರನ್ನೂ ಕರಿಗಿಟ್ಟಾರ್ರಿ. ನಮ್ಮ ಮಕ್ಕಳಾರನ್ನ ಯಾರಲ್ರಿ, ಯಾರನ್ನೂ ನಮ್ಮನ್ನ ಸೇರ್ಸಗಲ್ರಿ. ಅವರು ನಮ್ಮ ಮನೆಗೆ ಯಾರು ಬರಲ್ರಿ. ನಮ್ಮ ಮನೆಗೆ ಯಾರು ಅವ್ರ ಕಡೆ ಹೋದ್ನಾರ ಅವರು ಬಯಸ್ಕಾರ್ರಿ. ನಮ್ಮ ಮನೆಗೆ ಯಾರು ಬಂದಾರ ನಾವು ಬಯಸ್ಕಾರ್ರಿ, ಅವರು ಬಯಸ್ಕಾರ್ರಿ. ನಮ್ಮ ಅಕ್ಕ ತಂಗಿಯರು, ತಾಯಿ ತಂದಿ, ಅಣ್ಣ ತಮ್ಮ ಯಾರು ಬರಂಗಿಲ್ಲ ನಮ್ಮ ಕಡೆ. ಅವರೆಲ್ಲ ನಮ್ಮ ದೈವದಾರ್ರಿ. ಅವ್ರು ಅಲ್ಲಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಏನಂತಾರ್ರಿ, ಇಲ್ರಿ ನಾವು ಏನೇನೋ ಮಾಡಿಲ್ರಿ, ಎಲ್ಲ ನಾವು ಸೇಕಾದಿವಿ ರೀ, ಬಹಿಷ್ಕಾರ ಇಟ್ಟಲ್ಲ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಬಂದುಬಿಟ್ಲೆ ಒಳಗೊಳಗೆ ನೀವು ಅವ್ರ ಮನೆಗೆ ಹೋಗಿ ನೀನು ಬಹಿಷ್ಕಾರ ಎಲ್ಲರೂ ತಾವು ಒಳಗೊಳಗೆ ಹೇಳ್ಕೊಂತ ಇದು ನಡೆಸ್ಬಿಟ್ಟಾರ ನೋಡ್ರಿ. ಮದುವೆ ಮಾಡ್ಕೊಳೋದಕ್ಕೆ ನಮ್ಮ ಹೊರಗಿಟ್ಟಾರ ನೋಡ್ರಿ. 8 ವರ್ಷ 9 ವರ್ಷ ಆತ್ರಿ. ಇಟ್ಟಕ್ಕೆ ನಮ್ಮನ್ನ ಯಾರು ಕರೆಯೋಗಿಲ್ಲ, ವಂಶನ ಕರೆಯೋಗಿಲ್ಲ ರೀ, ಏನು ಕರೆಯೋಗಿಲ್ಲ. ದೈವರ ಮಾಡ್ಯಾರ ಎಲ್ಲರೂ ನಮ್ಮನ್ನ. ಈಗ ಸತ್ತರು ಬ್ಯಾಡ ಅಂತಾರೆ ಮತ್ತೆ ಕರೆಯೋಗಿಲ್ಲ ರೀ. ಇನ್ನು ಮಗ ತಗೋದ್ರೆ ನಾವು ಕರೆಯೋಗಿಲ್ಲ, ಕರ್ಕೊಂಡೋಗಿಲ್ಲ ನಮ್ಮನ್ನು ಬ್ಯಾಡನೇ ಇಡ್ತಾರೆ ರೀ. ಹುಟ್ಟಿಸ್ಕೊಳಗಿಲ್ಲ, ಅಲ್ಲಿ ಕರೆಯೋಗಿಲ್ಲ, ವಂಶನ ಕರೆಯೋಗಿಲ್ಲ. ಲಗ್ನ ಇಲ್ಲೇ ಮನೆ ಮುಂದೆ ಮಾಡಿದ್ರೆ ಯಾರು ಬರೋಗಿಲ್ಲ ನಮ್ದಾಗ. ನಮ್ಮನ್ನ ಯಾರ್ಯಾರು ಕರೆಯೋಗಿಲ್ಲ. ಬಹಿಷ್ಕಾರ ನೀವು ಬಹಿಷ್ಕಾರ ಅಲ್ಲಿ ಪಾಪ ಎಲ್ಲಿಗಾರು ಹೋದ್ರೆ ಇಲ್ಲ ಅಂತಾರೆ. ಇವ್ರಾಗ ಬರೋದ್ರಾಗ ಇಲ್ಲಿ ಅವ್ರನ್ನ ಕರ್ಕೋಬೇಡ್ರಿ, ಅವ್ರನ್ನ ಯಾರಿಗೆ ಅದಕ್ಕೂ ಕರಿಬೇಡ್ರಿ. ಅವ್ರನ್ನ ಹಿಂಗೆ ಅಂತಾರೆ. ನಾವು ಏನು ಮಾಡ್ಬೇಕು, ನಾವು ಇರ್ಬೇಕಾ ಸಾಯ್ಬೇಕು ಹೇಳ್ರಿ. ನಾವು ಮಕ್ಕಳು ಕೂಡ ನಮ್ಗೆ ನೋಡಕ್ಕೆ ಬರೋಗಿಲ್ಲ. ದವಾಖಾನಿಗೆ ಹೋದ್ರು ಅಂದ್ರೆ ಅವ್ರು ಇವ್ರನ್ನ ಬದಲಾಗಿ ಕರ್ಕೊಂಡು ಹೋಗ್ಬೇಕ್ರಿ. ನನ್ನ ಮಗ ನನ್ನ ಮನೆಗೆ ಬಂದ್ರೆ ಬರ್ಕೊಡೋಗಿಲ್ರಿ. ನಮ್ಮ ಮಗಳು ಮದುವೆ ಐತ್ರಿ. ಈಗ ನಮ್ಮ ಹೆಣ್ಮಕ್ಳು ಕೂಡ ನಮ್ಮ ತವ್ರ ಮನೆ ನನ್ನ ಮಕ್ಕಳು ಕೂಡ ಬರ್ಗೊಡ್ಸೋಲ್ರಿ. ಈಗ ಅವ್ರು ಬಂದ್ರು ಕೂಡ ಅವ್ರನ್ನ ಬೇಸ್ಕಾರ ಇಡಕ್ಕೆ ಕುಂತಾರ್ರಿ ದೈವದವರು. ಈಗ ಮಗಳು ಲಗ್ನ ಮಾಡ್ಬೇಕಂದ್ರೆ ನಾ ಸ್ವಂತ ಒಬ್ಬೇಕೆ ಮಾಡ್ಬೇಕ್ರಿ. ಈಗ ನಮ್ಮ ತಂಗಿ ಬರಂಗಿಲ್ಲ, ನಮ್ಮ ತಂಗಿ ಮಕ್ಕಳು ಬರಂಗಿಲ್ಲ, ನಮ್ಮ ಮೈದ್ನು ಬರಂಗಿಲ್ಲ, ನಮ್ಮ ಮೈದ್ನು ಮಕ್ಕಳು ಇಲ್ಲ, ನನಗೆ ಬಂದು ಇಲ್ಲ, ಬಳಗ ಇಲ್ಲ, ಯಾರು ಇಲ್ಲ ನೋಡ್ರಿ. ಈಗ ಅವ್ರ ತಲೆ ನಾವು ಮೊನ್ನೆ ಉರ್ಸಿಂತೆ ನಾವು ಊಟ ಮಾಡಿದಕ್ಕೆ ನಮ್ಮನ್ನು ಕೂಡ ಬೇಸ್ಕಾರ ಇಟ್ಟಾರ್ರಿ. ಅವ್ರ ಮನ್ಯಾಗ ಊಟ ಮಾಡಿದ್ರಿ, ನೀವು ಕೂಡ ಬೇಸ್ಕಾರ. ನಿಮ್ಮ ಮಗಳ ಲಗ್ನ ನಾವು ಯಾರು ಬರಲ್ಲ. ನಮ್ಮ ಮಳಿಂದ್ರು ಬಂದ್ರೆ, ನಮ್ಮ ಮನೆ ಹೆಣ್ಮಕ್ಳು ಬಂದ್ರು ಅವ್ರನ್ನೂ ಬೇಸ್ಕಾರ ಇಡ್ತಾರ. ಅಲ್ಲಿ ಹುಬ್ಬಳ್ಳಿಯಾಗ 2 ಹೆಣ್ಮಕ್ಳು ಕೊಟ್ಟೇನ್ರಿ. ಅವ್ರ ಮನೆಗೆ ಹೋದ್ರಲ್ಲ, ಅವ್ರು ಊರ್ಸಿ ನಿಮ್ಮ ಕಾಕರು ಊರ್ಸಿನಾಗ ಉಂಡು ಬಂದಿರಿ, ನೀವು ಕೂಡ ಬೇಸ್ಕಾರು. ಎಲ್ಲ ಏನು ತೊಂದರೆ ಇಲ್ಲ. ಶಿವಾಜಪ್ಪನ ಮನೆಗೆ ಹೋಗಿ ಊಟ ಮಾಡಿ ಬಂದರೆ ಏನು ತೊಂದರೆ ಇಲ್ಲ, ನ್ಯಾಯ ಇಲ್ಲ, ನಿಗದಿಲ್ಲ, ಇಲ್ಲಿಗೆ ಮುಗಿತು. ಯಾರು ಊಟ ಮಾಡ್ಬೋದು, ಯಾರಿಗೆ ಅದಕ್ಕೆ ಅಡ್ಡುಪಡಿಸಂತಿಲ್ಲ ಅಂದವರು ಒಂದು ದರ್ಗದ ಉರ್ಸುತ್ರಿ. ಆ ಉರ್ಸಿಗೆ ಬಂದು ಊಟ ಮಾಡಿದವ್ರನ್ನ ನನ್ನ ಸತ್ಯ ಬಹಿಷ್ಕಾರ ಇಟ್ಟರು. 16 ಮನೆಯವ್ರನ್ನ ಬಹಿಷ್ಕಾರ ಅಂದು ನಮ್ಮನ್ನ ಒಂದು 20 ದಿವಸ ಆತ, ಅವ್ರಿಗೆ 8 ವರ್ಷ ಆತಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ, ಬೆಳಗ್ಗೆ ಒಬ್ಬರು ಅವ್ರ ಗ್ರಾಮದವರ ಹತ್ರ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರು ಯಾರು ಬಹಿಷ್ಕಾರವನ್ನು ಹಾಕಿದಂಥವ್ರು ಅವ್ರನ್ನ ಪ್ರಶ್ನೆ ಮಾಡ್ತೀವಿ, ಇಡೀ ಊರಲ್ಲಿ ಬಹಿಷ್ಕಾರ ಅಲ್ಲ, ನಮ್ಮ ಸಮುದಾಯದಿಂದ ನಮ್ಮನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಸೊ ಅವ್ರ ಜೊತೆ ಏನಾದರೂ ಅಲ್ಲಿನ ಅಧಿಕಾರಿಗಳಾಗಲಿ ಅಥವಾ ಗ್ರಾಮ ಪಂಚಾಯತಿಯವರಾಗಲಿ ಈಗ ಯಾರು ಬಹಿಷ್ಕಾರಕ್ಕೆ ಒಳಗಾಗಿದ್ದಾರೆ ಅವರಾದರೂ ಆಗಲಿ ಮಾತನಾಡಿದಾರಾ? ಏನಾಯ್ತು, ಏನು ಕತೆ ಈಗ? ಈಗೇನು ಇರುವಂತ ಇದರಲ್ಲಿ ಈಗಾಗಲೇ ಏನು ಕುಟುಂಬದವರಿಗೆ ಒಂದಿಷ್ಟು ಜನ ಅಧಿಕಾರಿಗಳು ಮಾತನಾಡಿದ್ದಾರೆ. ಜೊತೆಗೆ ಇಡೀ ಸಮುದಾಯದಲ್ಲಿ ಅವರು ಒಂದಿಷ್ಟು ಜನ ಮುಖಂಡರ ಹೆಸರುಗಳನ್ನ ಹೇಳ್ತಾ ಇದ್ರು ಅಂತ ಇದೆ. ಆದ್ರೆ ಅವ್ರನ್ನೆಲ್ಲರೂ ಸೇರಿ ಒಂದು ಸೌಹಾರ್ದಯುತವಾಗಿ ಬಗೆಹರಿಸಬೇಕು ಮತ್ತು ಅವ್ರ ಕೂಡ ಮಾತಾಡಬೇಕು ಅನ್ನುವಂತ ಇದೆ. ಬಹುತೇಕ ನಾಳೆ ವೇಳೆಗೆ ಮತ್ತೆ ಅವರನ್ನ ಕರೆದು ಸಭೆ ಮಾಡುವಂತ ಎಲ್ಲ ಸಾಧ್ಯತೆಗಳಿದೆ. ಒಂದು ಅಧಿಕಾರಿಗಳ ತಂಡ ಇವತ್ತಾಗಲೇ ಒಂದು ಸ್ವಲ್ಪ ಅಲ್ಲಿ ಏನು ಈಗ ಬಹಿಷ್ಕಾರಕ್ಕೊಳಗಾಗಿರುವಂತ ಕುಟುಂಬ ಮತ್ತು ಈಗೇನು 16 ಕುಟುಂಬಗಳಿದಾವೆ, ಆ ಕುಟುಂಬಗಳ ಜೊತೆಗೆ ಒಂದು ಹಂತದಲ್ಲಿ ಮಾತುಕತೆ ಇದ್ದಾರೆ. ಇನ್ನು ಆ 2ನೇ ಹಂತದಲ್ಲಿ ಅವರು ಏನ್ ಬಹಿಷ್ಕಾರಕ್ಕೆ ಏನು ಒಳಪಡಿಸಿದ್ದಾರೆ ಅವರನ್ನು ಸಹ ಮಾತಾಡಿ ಒಂದು ಸೌಹಾರ್ದಯುತವಾಗಿ ಬಗೆಹರಿಸುವಂತ ಪ್ರಯತ್ನ ಒಂದ್ ಕಡೆಯಿಂದ ನಡೆದಿದೆ ಅಂತ ಹೇಳ್ತಾರೆ. ಆದ್ರೆ ಇನ್ನೂ ಅಧಿಕಾರಿಗಳು ಸಂಪೂರ್ಣವಾಗಿ 2 ಕಡೆಯಿಂದ ಬಂದು ಇಲ್ಲಿ ಆಗಿರುವಂತ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಿನ ಕ್ರಮವನ್ನ ಇನ್ನೂ ಪೂರ್ಣವಾಗಿ ತೆಗೆದುಕೊಂಡಿಲ್ಲ, ಕೇವಲ ಮಾತುಕತೆ ಹಂತದಲ್ಲಿ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ. ಪೃಥ್ವಿ. ಓಕೆ, ಧನ್ಯವಾದ ಶರಣಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಅಲ್ಲಿ ಬಹಿಷ್ಕಾರದ ಶಿಕ್ಷೆಯನ್ನು ಕೊಡಲಾಗಿದೆ. ಈಗ ಕುಟುಂಬದವರೆಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ನಮಗೆ ಈ ರೀತಿಯಾಗಿ ಬಹಿಷ್ಕಾರವನ್ನು ಹಾಕಬೇಡಿ ಅಂತ. 8 ವರ್ಷಗಳ ಹಿಂದೆ ಮದುವೆ ಆಗಿದ್ದಂಥದ್ದು, ಈಗ ಯಾಕೆ ಈ ರೀತಿಯಾದಂಥ ಬಹಿಷ್ಕಾರ ಎಲ್ಲ ಹಾಕ್ಬಿಟ್ಟು ಏನು ಸಾಧಿಸ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಲಾಗ್ತಾ ಇದೆ.
ಅಲ್ಲಿಯ ಆ ಒಂದು ಸಮುದಾಯದ ಮುಖಂಡರುಗಳು ಬಹಿಷ್ಕಾರವನ್ನು ಹಾಕಿರುವಂಥದ್ದು. ಸೊ ಹೀಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಕುಟುಂಬದವರು. ಸೊ ಈಗ ಏನಾಗುತ್ತೆ ಕಾದು ನೋಡಬೇಕು. ಅಲ್ಲಿರುವಂಥ ತಹಶೀಲ್ದಾರ್ ಆಗಲಿ ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷರೋ PDOನೋ ಏನಾದರೂ ಹೋಗ್ಬಿಟ್ಟು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಈ ಕಾಲದಲ್ಲೂ ಕೂಡ ಬಹಿಷ್ಕಾರ, ಅವ್ರು ಯಾರನ್ನೋ ಮದುವೆ ಆದರೂ ಅದು ಇದು ಅಂತೆಲ್ಲ ಬಹಿಷ್ಕಾರ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಇದೆ. ನೋಡೋಣ, ಇನ್ನು ತಹಶೀಲ್ದಾರ್ ಆದರೂ ಈ ಸಮಸ್ಯೆಯನ್ನು ಬಗೆಹರಿಸ್ತಾರಾ ಅಥವಾ ಅಲ್ಲಿನ ಶಾಸಕರಾದರೂ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮುಂದಾಗ್ತಾರಾ ಅಂತ.